ಹೆಲೋ ಕನ್ನಡಿಗರೇ, ವೆಲ್ಕಮ್ ಟು ದಿ ಹೋಮ್ ಮೇಡ್ ಕುಕ್. ಇವತ್ತು ಸೂಪರ್ ಟೇಸ್ಟಿ ಕುಲ್ಫಿಯನ್ನು ಮನೆಯಲ್ಲಿ ಹೇಗೆ ಮಾಡೋದು, ಅದು ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಹಾಗೆ ಇದು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ 1 ಕಪ್ ಮಿಲ್ಕ್, ಕಾರ್ನ್ಫ್ಲೋರ್, ಶುಗರ್, ಟರ್ಮರಿಕ್ ಹಾಗೆ ಬಾದಾಮನ್ನು ತಗೊಂಡಿದ್ದೀನಿ. ನಾನು ಯಾವುದೇ ಫುಡ್ ಕಲರ್ನ ಯೂಸ್ ಮಾಡ್ತಾ ಇಲ್ಲ, ಅದಕ್ಕಾಗಿ ಅರಿಶಿನ ಹಾಕ್ತಿದ್ದೀನಿ. ಇದು ಹಾಲನ್ನು ಬಿಸಿ ಮಾಡಿಕೊಂಡು ಬಿಸಿ ಆಗೋಟ್ಟಿಗೆ ಈ ಬಾದಾಮನ್ನು ಕ್ರಷ್ ಮಾಡ್ಕೊಳ್ಳೋಣ. ಬಾದಾಮನ್ನು ಕ್ರಷ್ ಮಾಡಿಬಿಟ್ಟು ಕಾರ್ನ್ಫ್ಲೋರಲ್ಲಿ ಸ್ವಲ್ಪ ಅರಿಶಿನ ಹಾಕಿ ವಾಟರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಇದರಲ್ಲಿ ಬಾದಾಮನ್ನು ಹಾಕಿಬಿಡೋಣ. ಚೆನ್ನಾಗಿ ಕುದಿಯುತ್ತೆ. ಹಾಗೆ ಇದರಲ್ಲಿ ಶುಗರನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದರಲ್ಲಿನೇ ನೀವು ಸ್ವಲ್ಪ ವಾಟರ್ ಆ್ಯಡ್ ಮಾಡಿ ಅದರಲ್ಲಿ ನೀವು ಈ ಲಿಕ್ವಿಡನ್ನು ಹಾಕಿಬಿಡಿ. ಕಾರ್ನ್ಫ್ಲೋರ್ ಲಿಕ್ವಿಡ್ ಹಾಕಿಬಿಟ್ಟು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡಿ. 2 ಮಿನಿಟ್ಸ್ ಆದಮೇಲೆ ಇದು ಟೆಕ್ಸ್ಚರ್ ಬರುತ್ತೆ. ಸೊ ಅದರಲ್ಲಿ ನೀವು ಫ್ಲೇಮ್ ಆಫ್ ಮಾಡಿಬಿಟ್ಟು ನೀವು ಫಿಲ್ಟರ್ ಮಾಡ್ಕೊಂಬಿಟ್ಟು ಮೇಲೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ತೆಳಗೆ ಬಂದದ್ದ ಕ್ರೀಮಿ ಟೆಕ್ಸ್ಚರನ್ನು ಚೆನ್ನಾಗಿ ಕಲಿಸ್ಕೊಂಬಿಟ್ಟು ನಿಮ್ಮ ಹತ್ರ ಐಸ್ ಮೌಲ್ಡ್ಸ್ ಇದ್ದರೆ ಐಸ್ ಕ್ರೀಮ್ ಮೌಲ್ಡ್ಸ್ ಅದರಲ್ಲಿ ಹಾಕ್ಕೊಂಬಿಡಿ. ಇಲ್ಲ ಅಂದರೆ ಗ್ಲಾಸಸಲ್ಲಿ ಹಾಕಿ ನೀವು ಫ್ರಿಜ್ನಲ್ಲಿ ಇಟ್ಕೊಂಡಿದ್ಮೇಲೆ ನೆಕ್ಸ್ಟ್ ಡೇ ಆದರೆ ನೀವು ಐಸನ್ನು ಚೆನ್ನಾಗಿ ಸೂಪರಾಗಿ ಪ್ರಿಪೇರ್ ಆಗುತ್ತೆ. ಇದನ್ನು ಡಿಮೋಲ್ಡ್ ಮಾಡಿಕೊಂಡು ಸರ್ವ್ ಮಾಡ್ಕೊಂಬಿಡಿ. ಹೀಗೆ ಸೂಪರ್ ಆ್ಯಂಡ್ ಟೇಸ್ಟಿ ಆಗಿರುವ ಕುಲ್ಫಿಯನ್ನು ಪ್ರಿಪೇರ್ ಮಾಡ್ಬೋದು. ಇನ್ನೂ ಹೊಸ ರೆಸಿಪೀಸ್ಗಾಗಿ, ಅದು ಈಸಿ ರೆಸಿಪೀಸ್ಗಾಗಿ ನನ್ನ ಚಾನಲನ್ನು ದಿ ಹೋಮ್ ಮೇಡ್ ಕುಕ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ನೋಡಿದ ನಂತರ ನನ್ನ ಚಾನಲನ್ನು ನೀವು ರೆಸಿಪಿಗೆ ಒಂದು ಲೈಕ್ ಹಾಕಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇದು ಹೇಗಿದೆ ಅಂತ ಖಂಡಿತ ಕಮೆಂಟ್ ಮಾಡಿ. ಮತ್ತು ಹೊಸ ರೆಸಿಪೀಸಿಂದ ಹಾಗೆ ಈಸಿ ರೆಸಿಪೀಸಿಂದ ನಿಮ್ಮ ಮನೆಯಲ್ಲಿರುವ ಇಂಗ್ರೀಡಿಯೆಂಟ್ಸಿಂದ ಹೇಗೆ ಮಾಡೋದು, ಅದು ಸೂಪರ್ ಟೇಸ್ಟಿ ಹೇಗೆ ಬರೋದಂತ ನಾನು ಹೇಳ್ಕೊಡ್ತೀನಿ. ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬಾಯ್ ಫ್ರೆಂಡ್ಸ್.